ಸದನದಲ್ಲಿ ಸಮರ ಸಾರೋದಕ್ಕೆ ಕಮಲ ದಳ ತಯಾರಿ ನಡೆಸಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಎಚ್ಡಿಕೆ ಹಲವು ರಣತಂತ್ರಗಳನ್ನು ವಿವರಿಸಿದ್ದಾರೆ. ದಾಖಲೆ ಸಮೇತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆರ್ ಅಶೋಕ್, ಸುರೇಶ್ ಬಾಬುಗೆ ಎಚ್ಡಿಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಚನೆ ಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಎಚ್ಡಿಕೆ ಪಾಠ ಮಾಡಿದ್ದಾರೆ. ಸದನದ ಪಾಠ, ಯಾವ ರೀತಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು, ಯಾವೆಲ್ಲ ಅಸ್ತ್ರವನ್ನು ಪ್ರಯೋಗಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಡಿಕೆ ಈ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವುದೇ ವಿಚಾರವನ್ನು ಪ್ರಸ್ತಾಪಿಸಿದ್ರು ಕೂಡ ಸದನದಲ್ಲಿ ಒಗ್ಗಟ್ಟಿನಿಂದ ಇರಬೇಕು ಅಂತ ಎಚ್ಡಿಕೆ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಮಂಜುನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋ ವಿಚಾರವಾಗಿ ಎಚ್ಡಿಕೆ ರಣತಂತ್ರಗಳೇನು? ಅಧಿವೇಶನದಲ್ಲಿ ಏನು ಬಿಜೆಪಿ ಮತ್ತು JDS ನಡುವೆ ಒಂದಷ್ಟು ತಾಳಮೇಳ ತಪ್ಪಿತ್ತು. ಯಾಕಂದರೆ ಇಬ್ಬರ ನಡುವೆ ಕೋರ್ಡಿನೇಷನ್ ಇಲ್ಲದ ಕಾರಣ ಸರ್ಕಾರಕ್ಕೂ ಕೂಡ ಪ್ಲಸ್ ಆಗಿತ್ತು. ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ NDA ಮೈತ್ರಿ ಪಡೆ ವಿಫಲ ಆಗಿತ್ತು. ಹೀಗಾಗಿ ಈ ಬಾರಿ ಏನು ಬಜೆಟ್ ಅಧಿವೇಶನ ಬರ್ತಾ ಇದೆ, ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕಬೇಕಾದ್ರೆ ಸಾಕಷ್ಟು ಹೋರಾಟವನ್ನು ಪ್ಲಾನ್ಗಳನ್ನು ರೂಪಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು JDS ಮತ್ತು BJP ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಸೂಕ್ತ ಅನ್ನೋದು JDS ಮತ್ತು BJP ನಾಯಕರ ಅಭಿಪ್ರಾಯ ಆಗಿರುವಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಏನು ಸಮನ್ವಯ ಸಮಿತಿ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಸಭೆಯಲ್ಲಿ ಸಾಕಷ್ಟು ಸೂಚನೆಗಳನ್ನು ಇಬ್ಬರು ನಾಯಕರಿಗೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ವಿರೋಧ ಪಕ್ಷ ನಾಯಕರಾಗಿರುವಂಥ ಅಶೋಕರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹೋರಾಟವನ್ನು ಮಾಡಬೇಕಾದ್ರೆ ಎರಡೂ ಪಕ್ಷಗಳ ಶಾಸಕರ ಜೊತೆ ಮಾತುಕತೆ ಮಾಡಬೇಕು. ರಾಜ್ಯಪಾಲರ ಏನು ಭಾಷಣ ಆಗುತ್ತೆ, ಆ ಭಾಷಣದ ನಂತರ ಒಂದು ಜಂಟಿ ಶಾಸಕಾಂಗ ಸಭೆಯನ್ನು ಕರಿಬೇಕು. ಬಳಿಕ ಬಜೆಟ್ ಮಂಡನೆ ಬಳಿಕ ಮತ್ತೆ ಒಂದು ಜಂಟಿ ಶಾಸಕಾಂಗ ಸಭೆಯನ್ನು ಕರಿಬೇಕು. ಈ ಒಂದು ಸಭೆಗಳಲ್ಲಿ ಸರ್ಕಾರದ ಏನು ರಾಜ್ಯಪಾಲರ ಭಾಷಣ ಏನಿದೆ, ಜೊತೆಗೆ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನು ಅಭಿವೃದ್ಧಿಯನ್ನು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಬಜೆಟ್ನಲ್ಲಿ ಏನಾದರೂ ಜನರಿಗೆ ವಿರೋಧವಾಗಿದ್ದರೆ ಅದನ್ನು ವಿರೋಧಿಸಬೇಕು. ಜೊತೆಗೆ ಏನು ಹಿಂದೆ ಬೆಂಗಳೂರು ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿಲ್ಲ, ಜೊತೆಗೆ ಶಾಸಕರಿಗೆ ಅನುದಾನವನ್ನು ಕೊಟ್ಟಿಲ್ಲ, ಕಳೆದ ಹಲವು ದಿನಗಳಿಂದ ಬಾಣಂತಿಯರ ಸಾವರಾಗಿರ್ಬೋದು, ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರ್ಬೋದು, ಜೊತೆಗೆ ಏನು ಹಾಲಿನ ದರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಅಗತ್ಯ ವಸ್ತುಗಳ ಒಂದು ಏನು ಬೆಲೆ ಏರಿಕೆ ಆಗಿದೆ ಅದನ್ನು ಕೂಡ ಪ್ರಸ್ತಾಪ ಮಾಡಿ, ಜೊತೆಗೆ ರಾಜ್ಯದಲ್ಲಿ ಏನು ಬೆಂಗಳೂರು ವಿಭಜನೆ ಮಾಡೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಆ ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಿದೆ. ದಾಖಲೆ ಸಮೇತ ತಾವು ರೆಡಿ ಆಗಬೇಕು ಅನ್ನೋ ಒಂದು ಸೂಚನೆಯನ್ನು ಆರ್ ಅಶೋಕ್ ಮತ್ತು ಸುರೇಶ್ ಬಾಬು ಅವರಿಗೆ ನೀಡಿರುವಂಥದ್ದು. ಈಗಾಗಲೇ ಈ ಒಂದು ಹೋರಾಟಕ್ಕೆ ಏನು ಬೇಕೋ ಎಲ್ಲ ದಾಖಲೆಗಳನ್ನು ನಾನು ಕೂಡ ಸಂಗ್ರಹಿಸಿ ನಾನು ಕೊಡ್ತೇನೆ. ಯಾವುದೇ ರೀತಿಯೂ ಕೂಡ ಈ ಬಾರಿ ಸದನದಲ್ಲಿ ಗೊಂದಲ ಆಗಬಾರ್ದು. ಎರಡೂ ಪಕ್ಷದ ನಾಯಕರು ಒಟ್ಟಾಗಿ ಕೆಲಸ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಯಾವುದೇ ಒಂದು ಕ್ಷಣವನ್ನು ಕೂಡ ಸದನದಲ್ಲಿ ವ್ಯರ್ಥ ಮಾಡ್ಬೋದು. ಅಂದರೆ ಸದನದಲ್ಲಿ ಏನಾದರೂ ಚರ್ಚೆ ಮಾಡಬೇಕಾದ್ರೆ ಯಾವ ವಿಚಾರವನ್ನು ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಎರಡೂ ಪಕ್ಷಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೋದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಅನ್ನೋ ಒಂದು ಪಾಠವನ್ನು ಕುಮಾರಸ್ವಾಮಿ ಅವರು ಕಮಲ ದಳ ನಾಯಕರಿಗೆ ಇಬ್ಬರಿಗೂ ಕೂಡ ಒಂದು ಸಲಹೆ ಮತ್ತು ಪಾಠವನ್ನು ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಬಿಜೆಪಿ ಮತ್ತೆ JDS ಮಧ್ಯೆ ಕೋಆರ್ಡಿನೇಷನ್ ಇಲ್ಲ, ತಾಳ ತಪ್ಪಿತು ಅಂದ್ರೆ ಅದರ ಪ್ರಯೋಜನವನ್ನು ಕಾಂಗ್ರೆಸ್ ಪಡ್ಕೊಳ್ಳುತ್ತೆ. ಒಗ್ಗಟ್ಟಾಗಿ ಅದನ್ನು ಎದುರಿಸಬೇಕು ಅನ್ನೋ ಕಾರಣಕ್ಕೆ ಮೀಟಿಂಗ್ ಮಾಡಿ ಹಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.